ಇದ್ಯಾಕೋ ಸರಿ ಕಾಣಿಸ್ತಿಲ್ಲ. ನಾವು ಅವನಿಗೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅವನು ನಮಗೆ ಸಹಾಯ ಮಾಡಿದ್ದಾನೆ. ಆ ವಿಷಯದ ಬಗ್ಗೆ ಭೀಮ ಹೇಳದ್ನಲ್ಲ, ಯಾವುದನ್ನೋ ಇನ್ಯಾವುದಕ್ಕೋ ಬೆಸಿಬೇಡ ನೀನು. ಸೋಲನ್ನ ಸ್ವೀಕರಿಸೋ ತಾಕತ್ತಿಲ್ದವನ್ಗೆ ಗೆಲುವನ್ನ ಅನುಭವಿಸೋ ಹಕ್ಕಿರೋದಿಲ್ಲ, ತಿಳ್ಕೋ. ನೋವಾಗೋದು ಸಹಜ, ದುಃಖ ಆಗ್ಲೇಬೇಕು. ಇದಕ್ಕಿಂತ ಮೀರಿ ಬೆಳೆಯೋದು ಹೇಗೆ ಅಂತ ಯೋಚನೆ ಮಾಡು. ಆದ್ರೆ ಈ ಕೋಪ ಇದೆಯಲ್ಲ, ಇದು ಸರಿ ಇಲ್ಲ, ತುಂಬಾನೇ ತಪ್ಪಿದು. ಬಾಲ, ನೀನ್ ಈ ಮನೆಗ್ ಮಗ ಹೇಗೋ ಧ್ರುವ ಕೂಡ ಈ ಮನೆ ಮಗನ್ ತರನೇ. ಬಾಲ 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 ಈ ಬಾಲಂಗೆ ಯಾಕೆ ಅರ್ಥನೇ ಆಗ್ತಿಲ್ಲ? ಎಲ್ಲ ಅರ್ಥ ಆಗುತ್ತೆ, ಅದಕ್ಕೆ ಈ ಕೋಪ. ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅಷ್ಟು ಚೆನ್ನಾಗಿ ನುಡ್ಸಿದ ಬಾಲನ್ನ ಬೇಕಂತ ಸೋಲ್ಸಿದ್ದಾರೆ. ಚೆನ್ನಾಗಿ ಅರ್ಥ ಆಗುತ್ತೆ ಭೀಮಾಬಾಯಿ, ತುಂಬಾ ಚೆನ್ನಾಗಿ. ಆದ್ರೆ ನಾವು ಅವರ ತೀರ್ಪನ್ನ ಬದಲಾಯಿಸೋದಕ್ಕೆ ಆಗಲ್ಲ. ಬಾಲ ತುಂಬಾ ಚೆನ್ನಾಗೇ ನುಡಿಸ್ದ, ಆದ್ರೆ ಅವರು ಧ್ರುವನೇ ಆಯ್ಕೆ ಮಾಡಿದ್ರು. ಆದ್ರೆ ಧ್ರುವನ್ ಶ್ರಮನ, ಅವರ ನಿರ್ಧಾರನ ಗೌರವಿಸಲೇಬೇಕಾಗುತ್ತೆ. ನೀವೊಂದ್ ಮಾತು ಹೇಳ್ಬೇಕಿತ್ತು ಅವ್ರ ಹತ್ರ. ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಭೀಮಾಬಾಯಿ. ಎಲ್ರೂ ಮುಂದೆನೂ ಅವರು ಅವರ ತೀರ್ಪನ್ನ ಕೊಟ್ಟಿದ್ದಾರೆ. ಆ ತೀರ್ಪು ಅದೇನೇ ಆಗಿರ್ಲಿ, ಸರಿನೋ ತಪ್ಪೋ, ಆದ್ರೆ ಅವ್ರ ತೀರ್ಪನ್ನ ಬದಲಾಯಿಸಲ್ಲ. ತುಂಬಾ ಮಾತಾಡಕ್ ಹೋದ್ರೆ ಇಬ್ರು ಬೇಡ ಅಂತಾರೆ, ಆಗಿ ಯಾರೂ ಹೋಗೋದಿಲ್ಲ. ಇದಕ್ಕಿಂತ ಮೋಸ ಅಲ್ವಾ ಅದು? ಕೊನೆ ಪಕ್ಷ ಒಂದು ವಿಷಯ ಏನಪ್ಪಾ ಅಂದ್ರೆ, ಇಬ್ರೂನು ನಮ್ಮ ಮಕ್ಕಳೇನೆ. ಯಾರೇ ಹೋದ್ರು ಒಳ್ಳೇದೆ. ಅದರಲ್ಲೂ ನಂಗೆ ಧ್ರುವಂದೇ ಚಿಂತೆ ಆಗೋಗಿತ್ತು, ಮುಜುಗರ ಇತ್ತು. ದೊಡ್ಡ ಮನುಷ್ಯರ ಮನೆ ಹುಡುಗ ನಮ್ ಜೊತೆ, ನಮ್ ಮಧ್ಯೆ, ನಮ್ಮ ಮನೆಯಲ್ಲೇ ಇದ್ದ ಅಂತ. ದುಡ್ಡಿಗೋಸ್ಕರ ಕೆಲಸ ಮಾಡೋ ವಯಸ್ಸು ಕೂಡ ಒಂದಲ್ಲ ಅಲ್ವಾ? ಚಪ್ಪಲಿ ಹೊಲಿತೀನಿ ಅಂತಾರೆ. ನನಗ್ಯಾಕೋ ಅದು ಸರಿ ಕಾಣಿಸ್ಲಿಲ್ಲ. ನನಗೆ ಯಾವಾಗ್ಲೂ ಅದೇ ಚಿಂತೆ ಆಗಿತ್ತು. ಅಂದ್ರೆ ಧ್ರುವಂಗ್ ಯಾವ್ದಾದ್ರೂ ಒಂದು ಒಳ್ಳೆ ಮರ್ಯಾದೆ ಕೊಡುವಂತ ಕೆಲಸ ಹುಡುಕ್ಬೇಕು ಅಂತ. ಆಗ ನಂಗೂ ಜವಾಬ್ದಾರಿ ಕಮ್ಮಿ ಆಗುತ್ತೆ ಅನ್ಕೊಂಡಿದ್ದೆ. ಈಗ ಇದಕ್ಕೆಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಲ್ವಾ? ಧ್ರುವ ಹೋಗ್ತಿದ್ದಾನೆ. ಭೀಮಾ, ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಬಾಲ ನನ್ನ ಮನ್ಸಿಗೆ ನೋವು ಕೊಟ್ಟು ಹೋಗೋದು. ಧ್ರುವ, ಅಪ್ಪ ಹೇಳಿದ ಒಂದ್ ಮಾತ ನಾನು ಯಾವಾಗ್ಲೂ ಮರೆಯಲ್ಲ. ನೀನು ಮರಿಬೇಡ. ಸರಿ ತಪ್ಪಿನ ಮಧ್ಯೆ ನಾವು ಸರಿ ದಾರಿಲೇ ಹೋಗ್ಬೇಕು. ತಪ್ಪಿನ ದಾರಿ ಸುಲಭವಾಗಿದ್ರು ನಾವು ಹೋಗ್ಬಾರ್ದು. ಭೀಮಾ, ನೀನ್ ಯಾವಾಗ್ಲೂ ನೆನಪಾಗ್ತೀಯ. ಹಾಗಾದ್ರೆ ನೀನ್ ಚೆನ್ನಾಗಿ ಅಭ್ಯಾಸ ಮಾಡು. ನಾನ್ ತಪ್ಪು ಮಾಡಿದಾಗ ನನಗ್ ತಿಳಿಸಿ ಹೇಳೋರು ಯಾರು ಇಲ್ವಲ್ಲ ಭೀಮಾ. ನೀನ್ ಒಬ್ನೇ ಇರೋ ಅಭ್ಯಾಸ ಮಾಡ್ಕೋ. ಆಮೇಲೆ
ಚಿಕ್ಕಮ್ಮ ಮಾಡೋ ಬೆಲ್ಲದ ರೊಟ್ಟಿ ಹೆಂಗ್ ಮಾರಿಲಿ? ನೀವಿಲ್ದೆ ಹೆಂಗಿರೋದ್ ನಾನು? ನಾನ್ ಲೆಕ್ಕ ಇಟ್ಕೊಂಡಿರ್ತೀನಿ ನೀನ್ ಮನೇಲಿ ಇಲ್ದಾಗ ನಾವೆಷ್ಟು ಬೆಲ್ಲದ ರೊಟ್ಟಿ ತಿಂದ್ವಿ ಅಂತ. ನೀನ್ ಈ ಊರಿಗೆ ಬಂದಾಗ್ಲೆಲ್ಲ ಅಷ್ಟು ರೊಟ್ಟಿನ ನಿನಗ್ ಮಾಡ್ಕೊಡು ಅಂತ ಅಮ್ಮಂಗೆ ಹೇಳ್ತೀನಿ. ಮತ್ತೆ ಆ ಚಾ ಅಂಗಡಿ ಅಂತರ ಅಲ್ಲೂ ಯಾರಾದ್ರೂ ಸಿಕ್ಕಿದ್ರೆ, ನನಗ್ ಕೋಪ ಬರೋ ತರ ಮಾಡಿದ್ರೆ ಅವಾಗ ನಾನು ಏನ್ ಮಾಡ್ಲಿ? ಆಗ ಕಣ್ಮುಚ್ಕೊಂಡು ನಿಧಾನ ಉಸಿರಾಡು, ಆಗ ಕೋಪ ಇಳಿಯುತ್ತೆ. ಧ್ರುವಂಗ್ ಯಾವ್ದಾದ್ರು ಅವನು ಮೇಲ್ವರ್ಗದವನಾಗಿದ್ರು ಕೂಡ ಚಪ್ಪಲಿ ಹೊಲೆಯೋ ಕೆಲಸ ಮಾಡ್ದ. ನಮ್ಮನೆಗೂ ಆಧಾರ ಆಗಿದ್ದ. ಇವಾಗ ಅವನು ಹೋಗ್ತಿರೋ ವಿಷಯ ಕೇಳಿ ನನಗ್ ಸಮಾಧಾನ ಆಯ್ತು. ಧ್ರುವ ಹೋಗ್ತಿದ್ದಾನೆ. ಬಾಲನ್ ಜೀವನ ಭೀಮಾಬಾಯಿ, ನಾನ್ ಯಾವತ್ತೂ ನಮ್ಮ ಮಕ್ಕಳನ್ನ ನಮ್ಮ ಕುಲಕಸಬಾಗಿ ಬಂದಿರೋ ಕೆಲ್ಸನೇ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಲಿಲ್ಲ. ನಾನು ಒತ್ತಾಯನೂ ಮಾಡಕ್ ಹೋಗ್ಲಿಲ್ಲ. ಚಪ್ಪಲಿ ಹೊಲಿಯೋದು, ಡೋಲ್ ಬಾರಿಸೋದು, ನಾನ್ ಯಾವತ್ತೂ ಹೇಳೋದು ಒಂದೇ, ನನ್ನ ಮಕ್ಕಳು ಓದ್ಲಿ ಬರೀಲಿ, ಆದ್ರೆ ಈ ಕೆಲಸ ಮಾತ್ರ ಬೇಡ. ಬಾಲನಾಯ್ಕೆ ಏನಾಗಿತ್ತು? ಡೋಲ್ ಬಾರಿಸೋದ? ಸಂಗೀತ ನುಡ್ಸೋದು ನಮಗೇನು ಕಷ್ಟದ ಕೆಲಸ ಅಲ್ಲ. ಅವನು ಎಲ್ಲೇ ಹೋದ್ರು ಎಲ್ಲೇ ಇದ್ರು ಸಂಗೀತ ನುಡ್ಸೋ ಕೆಲಸ ಸಿಕ್ಕೇ ಸಿಗುತ್ತೆ. ಏನೇ ಹೇಳಿದ್ರು ಅವನ್ಗಿದೇ ಬೇಕು. ಬಾಂಬೆಗೆ ಹೋಗಿ ಪರಂಗಿ ಬ್ಯಾಂಡ್ ಅಲ್ಲಿ ಸೇರ್ಕೋಬೇಕು ಅಂತಿದ್ದ. ಭೀಮಾಬಾಯಿ, ಕಲಿಬೇಕು ಅನ್ನೋ ಹುಮ್ಮಸ್ಸು ಅವನಲ್ಲಿ ನಿಜವಾಗ್ಲೂ ಇದ್ರೆ ಅವನು ಬಾಂಬೆಗೆ ಹೋಗ್ದೇನು ಕಲಿಬೋದಲ್ವಾ? ಸದ್ಯಕ್ಕೆ ಧ್ರುವ ಹೊರಟಿದ್ದಾನೆ. ಕೊನೆ ಪಕ್ಷ ಒಳ್ಳೆ ರೀತಿಯಲ್ಲಾದ್ರೂ ಧ್ರುವನ ಕಳ್ಸ್ಕೊಡೋಣ. ನಿರ್ಧಾರ ಏನೇ ಬಂದಿರಬಹುದು, ಸರಿನೋ ತಪ್ಪೋ, ಧ್ರುವಂಗಾದ್ರೂ ಒಳ್ಳೇದಾಗ್ತಿದೆ ತಾನೆ. ಹೋಗ್ಬಾ, ಸಂತೋಷವಾಗಿರು, ಮನ್ಸಿಟ್ಟು ಕೆಲಸ ಮಾಡು. ಹೋಗ್ ಬರ್ತೀನಿ ಮಂಜುಳಕ್ಕ, ನೀವು ಹುಷಾರಾಗಿರಿ. ನೋಡಿದ್ರ ಸಾಹೇಬ್ರೆ, ಹೇಗೆ ನನ್ನ ಮಗನ್ನ ಅವರೆಲ್ಲ ಕೈಗೊಂಬೆ ಮಾಡ್ಕೊಂಡಿದ್ದಾರೆ ಅಂತ. ನನ್ನ ವಿರುದ್ಧನೇ ನನ್ನ ಮಗನ ತಿರುಗಿಸ್ಬಿಟ್ರು. ಸಾಹೇಬ್ರೆ, ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ಏನಾದ್ರೂ ಆಗ್ಲಿ ಇವನ್ ವಾಪಸ್ ಮಾತ್ರ ಬರಬಾರ್ದು. ಆರೋಗ್ಯ ಚೆನ್ನಾಗಿ ನೋಡ್ಕೋ. ಹೋಗ್ ಬರ್ತೀನಿ ಭೀಮಾ, ನೀನು ಹುಷಾರಾಗಿರು. ನೀನು ಅಷ್ಟೇ ಧ್ರುವ. ಹೋಗ್ಬ. ನೀವು ನನ್ನ ಕ್ಷಮಿಸೋದಿಕ್ಕೆ ಬಾಲಣ್ಣಗೆ ಹೇಳಿ, ಅವ್ರಿಗಿಷ್ಟು ಬೇಜಾರಾಗತ್ತೆ ಅಂತ ನಂಗೆ ಮುಂಚೆನೆ ಗೊತ್ತಿದ್ದಿದ್ರೆ ನಾನು ಸ್ಪರ್ಧೆನಲ್ಲಿ ಭಾಗವಹಿಸ್ತಾನೆ ಇರಲಿಲ್ಲ. ಹೋಗೋಣವ ಧ್ರುವ? ಸ್ವಲ್ಪ ಸಮಯ ಕೊಡಿ, ನಮ್ಮಪ್ಪ ಹತ್ರ ನಾನು ಒಬ್ನೇ ಮಾತಾಡಬೇಕು. ಸಾಹೇಬ್ರೆ,
ಇಲ್ಲಿವರೆಗೂ ಏನಾಗಿತ್ತೋ ಎಲ್ಲ ಮರ್ತೋಗ್ತೀನಿ. ಮಾತು ಕೊಟ್ಟಿದ್ರಲ್ಲ, ನಾನೇನಾದ್ರೂ ಈ ಸ್ಪರ್ಧೆನಲ್ಲಿ ಗೆದ್ರೆ ನೀನೇನ್ ಕೇಳ್ತೀಯೋ ಕೊಡ್ತೀನಂತ. ಹಾ, ಕೊಟ್ಟಿದ್ದೆ. ನೀವೀಗ ನನ್ಗೊಂದು ಮಾತು ಕೊಡಿ. ಏನ್ ಮಾತು? ಇನ್ಯಾವತ್ತು ನೀವ್ ಭೀಮ್ರಾವ್ ಮತ್ತು ಅವನ ಕುಟುಂಬಕ್ಕೆ ಯಾವ ತೊಂದರೆನೂ ಕೊಡಬಾರ್ದು. ನನಗ್ ಮಾತು ಕೊಡಿ ಅಪ್ಪ, ಇನ್ಮೇಲೆ ಅವ್ರಿಗೆ ತೊಂದರೆ ಕೊಡಲ್ಲ ಅಂತ. ಕೈ ಮುಗ್ದು ಕೇಳ್ಕೊತೀನಿ. ನಿಮ್ಗೇನಾದ್ರು ನಾನು ಅಂತ್ಯ ಸಂಸ್ಕಾರ ಮಾಡಿದ್ಮೇಲೂ ನನ್ನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ನೀವು ಅವ್ರಿಗೆ ತೊಂದರೆ ಕೊಡಲ್ಲ. ಸರಿ, ಅವ್ರಿಗೆ ತೊಂದರೆ ಕೊಡಲ್ಲ. ನೀವಾಗ್ಲೇ ನನ್ನ ಅಂತ್ಯ ಸಂಸ್ಕಾರ ಮಾಡಿರೋದ್ರಿಂದ ನನ್ನ ಮೇಲೆ ಆಣೆ ಮಾಡಿ ಅಂತನೂ ಹೇಳಂಗಿಲ್ಲ. ಆದರೆ ಅಪ್ಪ, ಕೊನೆ ಸಲ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಅದನ್ನ ಮುರಿಬೇಡಿ. ನಡೀರಿ. ಭೀಮಾ, ನೆನ್ಪಿಟ್ಕೋ, ನೀನೀಗ ಯಾರು ಬೇಕಾದರೂ ಗೆಲ್ಬೋದಂತ ತೋರಿಸಿದ್ಯಾ. ನೀನ್ ಗೆಲ್ತೀಯ ಅನ್ನೋ ನಂಬಿಕೆ ನನಗೆ ಯಾವಾಗ್ಲೂ ಇತ್ತು. ಭೀಮಾ, ನೀನ್ ಮೋಡಿ ಮಾಡ್ದೆ ಕಣೋ. ನನ್ನ ಅಂಗಿನೇ ಮಾಯ ಮಾಡ್ಬಿಟ್ಟೆ. ಧ್ರುವ, ನೀನ್ ಯಾವಾಗ್ಲೂ ನನ್ನ ನೆನಪಲ್ಲಿ ಇದ್ದೇ ಇರ್ತೀಯ. ಹೀಗಾಗ್ತಿದೆ. ನನ್ಗೆ ಹತ್ರ ಆದವರೆಲ್ಲ ನನ್ನಿಂದ ದೂರ ಆಗ್ತಾರಲ್ಲ, ಯಾಕಪ್ಪ? ಯಾಕೆಂದ್ರೆ ನಿನ್ ಜೊತೆ ಸಮಯ ಕಳೆಯೋರೆಲ್ಲ ಜೀವನದಲ್ಲಿ ಒಂದು ಹೊಸ ಗುರಿಯನ್ನೇ ಕಂಡ್ಕೊಂಡ್ಬಿಡ್ತಾರೆ. ಮತ್ತ ಆ ಗುರಿನ ತಲುಪೋದಕ್ಕೆ ನಿನ್ನಿಂದ ದೂರ ಆಗ್ತಾರಷ್ಟೇ. ಭೀಮಾ, ಏ ಭೀಮಾ, ಅಳ್ಬೇಡ. ಹೀಗೆ ಯೋಚನೆ ಮಾಡು.
ನಿನ್ ಸಂಪರ್ಕಕ್ಕೆ ಬಂದವ್ರಿಗೆಲ್ಲ ಅವ್ರ ದುಃಖಗಳೆಲ್ಲ ದೂರ ಆಗ್ತಿದೆ. ಹೌದು, ಹಾಗೆಲ್ಲ ಅನ್ಕೋಬೇಡ ಕಣೋ, ಅಳ್ಬೇಡ, ಬೇಡ. ನೋಡು ಭೀಮಾ, ನಾನ್ ನಿನಗೆ ಮೊದಲೇನೆ ಹೇಳಿದ್ದೆ, ಭಾವನೆಗಳು ಅದೇ ಬೇರೆ, ಮತ್ತೆ ವ್ಯಕ್ತಿಯ ಜೀವನದ ಯಾನ ಅದೇ ಬೇರೆ ಆಗುತ್ತೆ. ಈ ಜೀವನದ ಯಾನದಲ್ಲಿ ಎಲ್ರೂ ಏಕಾಂಗಿಗಳೇ. ಅಳ್ಬೇಡ. ರಾಮ್ಜಿ ಸಕ್ಪಾಲ್, ಹೊರಗ್ ಬಾರಣ. ನನ್ನ ಮಗ ನಿಮ್ಮ ಕಪಿ ಮುಷ್ಟಿಯಿಂದ ಮುಕ್ತಿ ಪಡೆದಿದ್ದಾನೆ. ಅದೇ ಖುಷಿಗೆ ಲಡ್ಡು ಮಾಡಿಸಿದೀನಿ. ಹೊರಗ್ ಬಂದು ಲಡ್ಡು ತಗೋ ಬಾ. ಬಾ ಬಾ. ಅದು ನಮ್ಮಂತವರು ನಿಮ್ಮ ನೆರಳು ನೋಡೋದಕ್ಕೂ ಇಷ್ಟಪಡಲ್ಲ. ಆದ್ರೆ ಒಂದು ಖುಷಿ ಏನಪ್ಪಾ ಅಂದ್ರೆ, ನನ್ನ ಮಗ ಧ್ರುವ ನಿಮ್ಮ ನರಕದ ಜೀವನದಿಂದ ತಾನಾಗೆ ಸ್ವತಂತ್ರನಾಗಿ ಹೊರಗೆ ಹೋಗಿದ್ದಾನೆ. ಅದಕ್ಕೆ ಎಲ್ರಿಗೂ ಲಾಡು ಹಂಚ್ತಿದ್ದೀನಿ. ತಗೋ, ನೀನು ತಿನ್ನು. ಏನಾಯ್ತು? ಅದು ವಿಷಯ. ಬಾಲ ಬಾಂಬೆಗೆ ಹೋಗಿಲ್ಲ ಅನ್ನೋ ನೋವು ಅಲ್ವಾ ನಿಮ್ಗೆಲ್ಲ? ದೊಡ್ಡದಾಗಿ ಭಾಷಣ ಮಾಡೋನು ಈಗ ಲಾಡು ಕೂಡ ತಿನ್ನಲ್ಲ ಅಂತಿದ್ಯಾ? ಅಂಥದ್ದೇನಿಲ್ಲ ಬಿಡಿ, ನಮ್ಗೆಲ್ಲ ಖುಷಿ ಇದೆ. ಹಾ, ಬಾಲಂಗೆ ಸ್ವಲ್ಪ ಬೇಜಾರಾಗಿರ್ಬೋದು, ಆದ್ರೆ ಇನ್ನೂ ಹುಡುಗ ಅಲ್ವಾ? ಮತ್ತೆ ನೀವು ತಂದೆಯಾಗಿ ಮಗನ ಗೆಲುವಿಗೆ ನೀವೇನೇ ಲಾಡು ಕೊಡ್ತಿರ್ಬೇಕಾದ್ರೆ ನಾವ್ಯಾಕೆ ಬೇಡ ಅನ್ಬೇಕು? ಖಂಡಿತ ತಿಂತೀವಿ, ಕೊಡಿ. ತಗೋ, ಎತ್ಕೋ. ಹಾ, ಖುಷಿ ಅಲ್ವಾ? ತಗೋ. ಅದು ಚಿದಾನಂದ್ರೆ, ಕೊಡು ಕೊಡು, ಎಲ್ರಿಗೂ ಕೊಡು. ತಗೋ ಭೀಮಾ. ಅಭಿನಂದನೆಗಳು, ನಮಗಂತೂ ಖುಷಿ ಆಯ್ತು. ಸರಿ, ಹಾಗಾದ್ರೆ ತಿನ್ನು ತಿನ್ನು ತಿನ್ನು. ಆದ್ರೆ ಧ್ರುವನ ಗೆಲುವುಗಲ್ಲ, ನಿಮ್ಮೋರ್ ಸೋತಿರೋ ಖುಷಿಗ್ ತಿನ್ನು. ತಿನ್ನು ತಿನ್ನು. ಹಾಗಂದ್ರೆ ಅಂದ್ರೆನಾ? ಅಂದ್ರೆ ಚೋಟ್ ಮೆಣಸಿನ್ಕಾಯಿ, ನಿನ್ನ ದೊಡ್ಡ ಅಣ್ಣ ಬಾಲ ಧ್ರುವನ್ಗಿಂತ 1000 ಪಾಲು ಚೆನ್ನಾಗಿ ನುಡಿಸ್ತಾನೆ. ಈ ವಿಷಯ ನಮಗ್ ಮಾತ್ರ ಅಲ್ಲ, ಆ ಆಫೀಸರ್ಗೂ ಗೊತ್ತಿರೋದೆ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ, ಅವ್ರ ಹತ್ರ ಹೋದ್ವಿ, ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಸಿದ್ವಿ. ನೋಡಿ, ಆ ಇಬ್ರು ಹುಡುಗರಲ್ಲಿ ಒಬ್ಬ ಹುಡುಗ ಕೆಳಗೇರಿಯೋನು. ಒಬ್ಬ ಕೆಳಗೇರಿ ಹುಡುಗನ್ನ ನಿಮ್ ಜೊತೆಲಿ ಕರ್ಕೊಂಡು ಹೋದ್ರೆ ನಿಮ್ಮಂತ ದೊಡ್ಡ ದೊಡ್ಡ ಜನರ ಮುಂದೆ ಅವನ್ ಹೇಗಿರ್ತಾನೆ, ಹೇಗ್ ಕೂತ್ಕೋತಾನೆ ಹೇಳಿ? ನಿಮ್ಮನ್ನ ನೋಡೋಕೆ ಅಂತ ರಾಜ ಮಹಾರಾಜರೇ ಬರ್ತಿರ್ತಾರೆ. ಅಕಸ್ಮಾತ್ ಅವ್ರಿಗೇನಾದ್ರೂ ಗೊತ್ತಾದ್ರೆ, ಬ್ರಿಟಿಷ್ ಸರ್ಕಾರದಲ್ಲಿ ಒಬ್ಬ ಕೆಳಗೇರಿಯ ಹುಡುಗ ಡೋಲ್ ಬಾರಿಸ್ತಾನೆ ಅಂತ, ಅವಾಗ ಅವರು ನಿಮ್ ಕೈಯಿಂದ ಒಂದ್ ಲೋಟ ನೀರು ಕುಡಿಯಲ್ಲ. ಅವ್ರು ನಾವ್ ಹೇಳಿದ್ದನ್ನ ಅರ್ಥ ಮಾಡ್ಕೊಂಡ್ರು, ತೀರ್ಪನ್ ನೀಡಿದ್ರು, ಮತ್ತೆ ನಮ್ ಧ್ರುವನ್ನೇ ಕರ್ಕೊಂಡು ಹೊರಟ್ರು. ಕೇಳಿಸ್ಕೊಂಡ್ರಪ್ಪ? ಇನ್ನೊಬ್ರು ಗೆಲ್ವನ್ನ ಗೌರವಿಸು ಅಂತ ಇದ್ರಲ್ಲ, ಖಂಡಿತ ಇಲ್ಲಿ ಗೆದ್ದಿರೋದು ಯಾವುದೇ ಕಲೆ ಅಲ್ಲ,
ಇಲ್ಲಿ ಜಾತಿ ಗೆದ್ದಿದೆ. ಖಂಡಿತ ಬಾಲ, ಮುತ್ನಂತ ಮಾತು ಹೇಳಿದೆ ನೀನು. ಮುಂದೇನು ಇದೇ ಆಗೋದು. ಇಂಥ ಕನಸು ಕಾಣೋದಕ್ಕೂ ಯೋಗ್ಯತೆ ಇರಬೇಕು. ನಿಮ್ಗಳ ಯೋಗ್ಯತೆ ಇಷ್ಟೇ. ಈ ಬೀದಿ ಕೇರಿಗಳಲ್ಲಿ ಅಲ್ಕೊಂಡು ಜಿಂಜಿನ್ ಜಿಂಜಿನ್ ಜಿನ್ ಬಾರಿಸ್ಕೊಂಡ್ ಬಿದ್ದಿರ್ಬೇಕಷ್ಟೇ. ಅರ್ಥ ಆಯ್ತಾ? ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಅಪ್ಪ ಮಗ, ಅಮ್ಮ ಅತ್ತೆ ಎಲ್ರು ಮನೇಲಿ ಕೂತ್ಕೊಂಡು ಸಭೆ ನಡೆಸಿ ಆಗ್ಲಾದ್ರೂ ಅರ್ಥ ಆಗುತ್ತೆ. ನಡೀರಿ ಚಿದಾನಂದ್ರೆ. ನಿಂತ್ಕೊಳ್ಳಿ ಚಿದಾನಂದ್ರೆ. ಧ್ರುವ ನಿಮ್ಗೇನ್ ಹೇಳಿದ್ನೋ ನಾನು ಅದನ್ನ ಕೇಳಿಸ್ಕೊಳ್ಳಿಲ್ಲ. ಆದ್ರೆ ಅವನ ನಂಬಿಕೆಗೆ ನೀವು ಮತ್ತೆ ಕೊಳ್ಳಿ ಇಟ್ರಿ ಅಂತ ಅನ್ನಿಸ್ತಿದೆ. ಅದೇನಾದ್ರೂ ಆಗ್ಲಿ, ನಿಮ್ಮ ಮಗ ಗೆದ್ದಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ಎಲ್ಲ ನಿನ್ನಿಂದಾನೇ ಆಗಿದ್ದು ಭೀಮಾ. ನೀನ್ ಅವನ್ ಸ್ನೇಹ ಬೆಳೆಸಿಲ್ಲ ಅಂದಿದ್ರೆ ಅವನ್ ಇಲ್ಲಿಗೆ ಬರ್ತಾನೂ ಇರ್ಲಿಲ್ಲ. ನಮ್ಮಂತವ್ರಿಗಿಂತ ಸೋಲೋ ಸ್ಥಿತಿನೂ ಬರ್ತಿರ್ಲಿಲ್ಲ. ಹಂಗೇನೂ ಇಲ್ಲ ಬಾಲಣ್ಣ, ಇದ್ರಲ್ಲಿ ಒಂದೇನೂ ತಪ್ಪಿಲ್ಲ. ಇದಕ್ಕೆಲ್ಲ ಅವ್ರ ಅಪ್ಪನೇ ಕಾರಣ. ಅವನು ಈ ಊರ್ ಬಿಟ್ಟು ಹೋಗ್ಬೇಕಾದ್ರೂ ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದ. ಮತ್ತೆ ಬಾಲ, ಇವರಿಂದ ಮೋಸ ಹೋಗಿರೋದ್ರಲ್ಲಿ ನೀನೇನ್ ಮೊದಲನೇ ವ್ಯಕ್ತಿ ಅಲ್ಲ. ಅದನ್ನೆಲ್ಲ ಬಿಡು. ನಿಮ್ಮಪ್ಪನ್ನೇ ಜಾತಿ ಹೆಸರಲ್ಲಿ ಬಲವಂತವಾಗಿ ಬ್ರಿಟಿಷ್ ಸರ್ಕಾರ ರಿಟೈರ್ಮೆಂಟ್ ತಗೊಳ್ಳೋ ಹಾಗೆ ಮಾಡ್ತು. ಜೀವನ ಪೂರ್ತಿ ಈ ತಾಳನೇ ಹಾಕೊಂಡಿರ್ಬೇಕಾ ನಾವು? ಬ್ರಿಟಿಷರ್ ಬ್ಯಾಂಡಲ್ಲಿ ನುಡಿಸ್ಬೇಕು ಅನ್ನೋ ಆಸೆನೆ ಬಿಟ್ಬಿಡ್ಲಾ? ಅಂತದ್ದೇನಿದೆ ಆ ಪರಂಗಿ ಬ್ಯಾಂಡ್ ನಲ್ಲಿ? ಅವಾಗ್ಲಿಂದ ಅದನ್ನೇ ಹೇಳ್ತಿದ್ಯಾ. ನಿಂಗ್ ಸಂಗೀತ ನುಡಿಸ್ಬೇಕು ತಾನೆ? ಅಲ್ಲಿ ನುಡ್ಸಿದ್ರು ಇಲ್ಲಿ ನುಡ್ಸಿದ್ರು ಏನ್ ವ್ಯತ್ಯಾಸ ಇದೆ? ವ್ಯತ್ಯಾಸ ಇದೆ ಅಮ್ಮ. ಇಲ್ಲಿ ನುಡ್ಸಿದ್ರೆ ನಮ್ ಹತ್ರ ಜನ ಮಾತಾಡಕ್ಕೂ ಮುಂದೆ ಬರಲ್ಲ. ಅದೇ ಅಲ್ಲಿ ನುಡ್ಸಿದ್ರೆ ಜನ ಸಲಾಂ ಹೊಡಿತಾರೆ ನನ್ಗೆ. ಸಮಾಜದಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಅನಿಸ್ಕೋತೀನಿ ನಾನು. ಈಗ ಆಸೆ ಎಲ್ಲ ಬತ್ತೋಯ್ತು ಬಿಡಿ. ನಾನು ಎಷ್ಟೇ ಕಷ್ಟಪಟ್ರು ಧ್ರುವನ್ ತರ ಮತ್ತೊಬ್ಬ ಬರ್ತಾನಷ್ಟೇ. ನಮ್ ಏಳ್ಗೆ ಯಾವತ್ತೂ ಆಗಲ್ಲ. ಆಗುತ್ತೆ. ನಮ್ಮಲ್ಲಿರೋ ಪ್ರತಿಯೊಬ್ಬನು ನಿನ್ನಷ್ಟು ಕಷ್ಟಪಟ್ರೆ ಹಾಗೆ ಆಗುತ್ತೆ. ಇಡೀ ವ್ಯವಸ್ಥೆನೆ ಬದಲಾಗ್ತಾ ಹೋಗುತ್ತೆ. ಆಗ ನಾವು ಬೆಳೆಯೋದನ್ನ ಯಾರೇ ತಡಿಯಕ್ ಬಂದ್ರು ನಮ್ಮ ಒಗ್ಗಟ್ಟಿನ ಹೋರಾಟ ಅದನ್ನ ಮೀರಿ ನಮ್ಮ ಹಕ್ಕನ್ನ ಕಾಪಾಡುತ್ತೆ. ಒಂದ್ ವೇಳೆ ಬೇಕು ಅಂತಾದ್ರೆ ಹೊಸ ಹೋರಾಟದ ದಾರಿನ ಹುಡ್ಕೋ ಹುರುಪು ಹೆಚ್ಚುತ್ತಾ ಹೋಗುತ್ತೆ. ಆಗ ನಮ್ಮ ಏಳ್ಗೆ ಆಗುತ್ತೆ. ಜೀವನದಲ್ಲಿ ಪರಿಸ್ಥಿತಿ ಎಂಥ ಪ್ರತಿಕೂಲವೇ ಆಗಿರ್ಲಿ, ಶ್ರಮದಿಂದ ಮಾತ್ರ ಅದನ್ನ ದಾಟೋದಕ್ಕೆ ಸಾಧ್ಯ. ಅದಕ್ಕಿಂತ ಮೀರಿ ಸಹನೆ ಅನ್ನೋದು ನಮ್ಮಲ್ಲಿರಬೇಕು. ನೋಡು ಬಾಲ, ಈ ಕೋಪ ಬಿಡು. ಮತ್ ನಿನ್ ಭವಿಷ್ಯಕ್ಕೋಸ್ಕರ ಇನ್ನಷ್ಟು ಶ್ರಮ ಪಡು. ಬಾಲ, ರಾಮ್ಜಿ ಸರಿಯಾಗಿ ಹೇಳ್ತಿದ್ದಾರೆ. ಶ್ರಮ ಪಡು, ಇನ್ನೊಂದ್ ಸ್ವಲ್ಪ ಶ್ರಮ ಪಡು. ಇನ್ನೆಷ್ಟು ಶ್ರಮ ಹಾಕ್ಲಿ? ಯಾಕೆ ಶ್ರಮ ಪಡ್ಬೇಕು? ಇಷ್ಟ ದಿನ ಕಷ್ಟ ಪಡ್ಲಿಲ್ವಾ? ಏನಾಯ್ತು? ನನ್ಗನ್ಸುತ್ತೆ ಜೀವನ ಪೂರ್ತಿ ಈ ಊರಲ್ಲೇ ಡೋಲ್ ಬಾರಿಸ್ಕೊಂಡಿರ್ಬೇಕಾಗತ್ತೆ ಅಂತ. ಬಾಲ, ಬಾಲ ಎಷ್ಟೇ ಹೇಳಿದ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ಬಿಟ್ಬಿಡಿ ಅವನ್ನ. ಕೋಪ ತಣ್ಣಗಾದ್ಮೇಲೆ ಅವನಾಗೆ ಸರಿ ಹೋಗ್ತಾನೆ. ಇಲ್ಲ ಅಂದ್ರೂ ನಾವಿರ್ತೀವಲ್ಲ. ಸದ್ಯಕ್ ಬಿಟ್ಬಿಡಿ ಅವನ್ನ. ಹೌದು, ಅಮ್ಮನ್ ಮಾತು ಸರಿನೇ. ಈಗೇನು ಹೇಳೋದ್ ಬೇಡ. ಭೀಮಾ, ಧ್ರುವನ್ ಮನೇಲಿ ಒಂದಷ್ಟು ಸಾಮಾನಿದೆ, ಹೋಗ್ ತಗೊಂಡ್ ಬಾ. ಧ್ರುವ ಇಲ್ವಲ್ಲ, ಗುಡಿಸ್ಲು ತೆಗೆದ್ಬಿಡೋಣ, ಸರಿನಾ? ಬೇಡ ಅಮ್ಮ,
ಅದಿರ್ಲಿ ಬಿಡು, ಧ್ರುವ ನೆನ್ಪಲ್ಲಿರ್ಲಿ. ನಾನು ಅಲ್ಲೇ ಹೋಗಿ ಓದ್ಕೋತೀನಿ. ಧ್ರುವ ಊರಿಗೆ ಬಂದಾಗ ಅದನ್ನ ನೋಡಿ ಖುಷಿ ಪಡ್ತಾನಲ್ವಾ, ಅವನ ಮನೆನ ನಾವು ನೋಡ್ಕೊಳ್ಳೋಣ. ಸರಿ ಆಯ್ತು. ಮಂಜುಳಾ ಬಾ ಇಲ್ಲಿ. ಈ ಸ್ನೇಹಕ್ಕೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಎಂತ ಒಳ್ಳೆ ಸುದ್ದಿ ಚಿದಾನಂದ್ರೆ. ಚಿದಾನಂದ್ರೆ ಒಂದಂತೂ ಸತ್ಯ, ಎಲ್ಲಾನು ಕಳ್ಕೊಂಡಿರೋ ನಿಮ್ಗೆ ಮತ್ತೆ ಎಲ್ಲ ವಾಪಸ್ ಸಿಕ್ಕಿದೆ. ನಿಮ್ಮ ಮಗ ನೆನ್ನೆವರೆಗೂ ನಿಮ್ ಮುಖಕ್ಕೆ ಮಸಿ ತರ ಕೂತ್ಕೊಂಡಿದ್ನೋ, ಇವತ್ ನಿಮ್ಗೋಸ್ಕರ ಕಳಶಪ್ರಾಯವಾಗಿದ್ದಾನೆ. ಹೌದು ಚಿದಾನಂದ್ರೆ, ಹಳ್ಳಿಲಿ ಜನರೇ ಮಾತಾಡ್ಕೋತಿದ್ದಾರೆ. ಚಿದಾನಂದ್ರು ಮಗ ಪರಂಗಿಗಳ ಪಾಳಯದಲ್ಲಿ ಬ್ಯಾಂಡ್ ಬಾರಿಸ್ತಾನೆ ಅಂತ. ಅಷ್ಟೇ ಅಲ್ಲ, ಇನ್ಮೇಲೆ ಚಿದಾನಂದ್ರು ಅವನ್ ತಾಳಕ್ಕೆ ಕುಣಿತಾರೆ ಅಂತಿದ್ರು. ಚಿದಾನಂದ್ರೆ, ಇದು ಸಾಮಾನ್ಯ ವಿಷಯ ಅಲ್ಲ. ಇಡೀ ಊರಲ್ಲಿ ನಿಮ್ಮ ಮಗ ಒಬ್ನೇ ಪರಂಗಿಗಳ ಬ್ಯಾಂಡ್ ಅಲ್ಲಿರೋದು. ಸತ್ಯವಾಗ್ಲೂ ಹೇಳ್ತಿದ್ದೀನಿ ಚಿದಾನಂದ್ರೆ, ನನಗೆ ಧ್ರುವ ಹೋಗಿದ್ದಕ್ಕಿಂತ ಆ ಬಾಲ ಹೋಗಿಲ್ದೇ ಇರೋದೇ ಖುಷಿ ಆಯ್ತು. ಸರಿಯಾಗಿ ಹೇಳ್ದೆ ಮಂಗೇಶ. ಆದ್ರೆ ಬಾಲ ಒಬ್ನೇ ಅಲ್ಲ, ನಾವೆಲ್ಲ ಎಂತ ವ್ಯವಸ್ಥೆ ಸೃಷ್ಟಿ ಮಾಡ್ಕೋಬೇಕು ಅಂದ್ರೆ ಆ ಕೆಳಗೇರಿಯ ಯಾವುದೇ ಹುಡುಗ ಕೂಡ ಅವನ ಕೆಲ್ಸ ಬಿಟ್ಟು ಇನ್ನೊಂದು ಕೆಲ್ಸದ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. 100% ಸತ್ಯ ಚಿದಾನಂದ್ರೆ, ಹಂಗೆ ಆಗ್ಬೇಕು ನೋಡಿ. ಏ, ಅವರು ಕೆಳಗೇರಿಯವ್ರ ತರ ಕಾಣಿಸ್ತಿದ್ದಾರೆ. ಇಷ್ಟೊಂದ್ ಜನ ಈ ಕಡೆ ಯಾಕೆ ಬರ್ತಾ ಇದಾರೆ? ಇವರೆಲ್ಲ ಬಾಂಬೆಲಿದ್ದವರು ಗಂಟು ಮುಟ್ಟೆ ಕಟ್ಕೊಂಡು ವಾಪಸ್ ಬರ್ತಿದ್ದಾರೆ. ಈಗಾಗ್ಲೇ ಊರ್ ತುಂಬಾ ಈ ಜನಗಳೇ ಇದಾರೆ ಅಂತಿದ್ರೆ ಇವಾಗ ಇನ್ನೊಂದು ಪರಿವಾರ ಬೇರೆ. ನಿಂತ್ಕೊಳ್ಳಿ. ಹಿಂದೆ ಹೋಗಿ ಮೊದ್ಲು. ಏನಾಯ್ತು? ಬಾಂಬೆಯಿಂದ ವಾಪಸ್ ಯಾಕೆ ಬಂದ್ರಿ? ಜೀವ ಉಳಿಸ್ಕೊಂಡ್ ಬಂದ್ವಿ. ಬೊಂಬಾಯಿ ತುಂಬಾ ಪ್ಲೇಗ್ ಹರಡಿದೆ. ಪ್ಲೇಗ? ಅದು ಮಾರಣಾಂತಿಕ ಕಾಯಿಲೆ ಅಲ್ವಾ? ಹೌದು, ನಾವು ಕೆಲಸ ಮಾಡ್ತಿದ್ದ ಜಾಗನೂ ಈಗ ಮುಚ್ಚಿದ್ದಾರೆ. ನಾವಿದ್ದಿದ್ ಕಡೆ ಕೆಲವರಿಗೆ ಪ್ಲೇಗ್ ಬಂದಿದೆ. ರಾತ್ರಿ ಓಡ್ ಬಂದ್ವಿ. ಇಲ್ಲೇನಾದ್ರೂ ನಿಮ್ಮ ಅಪ್ಪನೋ ತಾತನೋ ಆಸ್ತಿ ಇಟ್ಟಿದಾನ? ಗಂಟು ಮೂಟೆ ಕಟ್ಕೊಂಡು ಇಲ್ಲಿಗೆ ಬಂದಿದ್ದೀರಲ್ಲ. ಆಸ್ತಿ ಪಾಸ್ತಿ ಏನೂ ಇಲ್ಲ ಮಾಲೀಕ್ರೆ, ಏನೋ ಸ್ವಲ್ಪ ಜಮೀನಿದೆ. ಕೊನೆ ಪಕ್ಷ ಉಸಿರಾಡ್ಕೊಂಡಾದ್ರೂ ಇಲ್ಲಿರ್ಬಹುದು. ಅಲ್ಲಿದ್ದು ಪ್ಲೇಗ್ ಬರ್ಸ್ಕೊಂಡು ಸಾಯೋಕ್ಕಿಂತ ವಾಸಿ ಇಲ್ಲಿ. ರಾಮ್ಜಿ ಅಳಿಯಂದರಿಗೂ ಪ್ಲೇಗ್ ಆಗಿದೆ. ಹೆಂಗೋ ಕಷ್ಟಪಟ್ಕೊಂಡು ಮನೆ ಸೇರ್ಕೊಂಡಿದ್ದಾರೆ. ಇನ್ಯಾವತ್ತು ಬೊಂಬಾಯಿ ಕಡೆ ತಲೆನೂ ಹಾಕಲ್ಲ. ಇಲ್ಲೇ ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸ್ಕೋತೀವಿ. ಈ ಹಳ್ಳಿ ಬಿಟ್ಟು ಎಲ್ಲೂ ಹೋಗಲ್ಲ. ಸರಿ ಹೊರಡಿ ಇಲ್ಲಿಂದ. ಹೊರಡಿ ಇಲ್ಲಿಂದ. ಚಿದಾನಂದ್ರೆ, ಚಿನ್ನದಂತ ವಿಷಯ ಇದು. ಆ ರಾಮ್ಜಿ ಸಕ್ಪಾಲ್ನ ಅಳಿಯಂಗೂ ಪಿಲೇಗಾಗಿದೆ. ನಡೀರಿ ಚಿದಾನಂದ್ರೆ, ಇನ್ನೊಂದು ಸಿಹಿ ಬನ್ನಿ. ಇನ್ನೊಂದು ಚಿನ್ನದಂತ ವಿಷಯ ಇದೆ ಚಿದಾನಂದ್ರೆ. ಈಗ ನಿಮ್ ಮಗ ಧ್ರುವ ಕೂಡ ಅದೇ ಜಗತ್ತಿಗೆ ಕಾಲಿಟ್ಟಿದ್ದಾನೆ. ಕುಲಕರ್ಣಿ, ಸುಮ್ನಿರು. ಎಂತ ಅಪಶಕ್ನ ನುಡಿತಿದ್ಯಾ? ಅಯ್ಯೋ, ನನಗೇನ್ ಹೇಳ್ತಿದ್ದೀರಾ? ಅವ್ರಿಗೆ ಹೇಳಿ. ಯಾಕಂದ್ರೆ ಇನ್ನೊಬ್ರ ದುಃಖದಲ್ಲಿ ಸುಖ ಹುಡ್ಕೋ ಕೆಲ್ಸ ಅವ್ರದು. ಆದ್ರೆ ಈ ಸಲ ಸುತ್ಕೊಂಡು ನಿಮ್ಮನೆಗೆ ಬಂದ್ ಕೂತಿದೆ. ವಿಚಿತ್ರ ನೋಡಿ. ಇಲ್ಲಿ ಕೂತ್ಕೊಂಡು ಸಿಹಿ ತಿನ್ಕೊಂಡು ಚಾ ಕುಡ್ಕೊಂಡಿದ್ದೀರಾ. ಹೆಂಗೆ ರಾಜಕೀಯ ಮಾಡಿ ನೀವು ಬಾಲನ್ ಬದಲು ಧ್ರುವನ್ನ ಬಾಂಬೆ ಕಳ್ಸ್ಕೊಟ್ಬಿಟ್ರಿ. ಆದ್ರೆ ಚಿದಾನಂದ್ರೆ, ಬಾಂಬೆ ಬೇಡ ಅಂತ ಜನ ವಾಪಸ್ ಬರ್ತಿದ್ರೆ, ಇಲ್ಲಿ ನೋಡಿದ್ರೆ ಅಪ್ಪನ ಜೊತೆ ಸಂಬಂಧನೇ ಬೇಡ ಅಂತ ನಿಮ್ ಮಗ ಈಗ ಬಾಂಬೆಗೆ ಹೋಗ್ಬಿಟ್ಟಿದ್ದಾನೆ. ಕುಲಕರ್ಣಿ, ತುಂಬಾ ನಾಲ್ಗೆ ಹರಿ ಬಿಡ್ಬೇಡ. ಸುಮ್ನಿದ್ರೆ ಸರಿ. ಇವಾಗ ನನ್ ಮುಖ ಏನ್ ನೋಡ್ತೀಯೋ?
ನಿಮ್ ಚಿದಾನಂದ್ರ ಮುಖ ಒಂದ್ಸಲ ನೋಡು. ಈಗ ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳಿ ನೋಡು. ಹೌದು ರಾಮ್ಜಿ, ಉಸಿರಾಡೋಕ್ಕೂ ಜನ ಕಷ್ಟಪಡ್ತಾ ಇದ್ದಾರೆ ಅಲ್ಲಿ. ಮತ್ತೀಗ ಇದು ಮಾರಣಾಂತಿಕ ಕಾಯಿಲೆ ತಾಂಡವಾಡ್ತಾ ಇದೆ ಅಲ್ಲಿ. ಅಳಿಯಂದ್ರೆ ಹೇಗಿದಾರೀಗ? ನಿಮ್ಮ ಅಳಿಯಂದಿರು ಮನೆಗೆ ತಲುಪಿದ ಮೇಲೆ ಹೇಗಿದಾರೋ ನಮಗ್ ಗೊತ್ತಿಲ್ಲ. ಆದ್ರೆ ಬಾಂಬೆಯಲ್ಲಿದ್ದಾಗಂತೂ ಅವರಿಗೆ ಪ್ಲೇಗ್ ಬಂದಿದ್ದು ಸತ್ಯ. ಅದಾದ್ಮೇಲೆ ಹೆಂಗೋ ಮನೆ ಸೇರ್ಕೊಂಡ್ರು. ವಿಷಯ ಮುಟ್ಸೋಣ ಅಂತಾನೆ ಬಂದೆ ಇಲ್ಲಿವರೆಗೂ. ನಾವಿಲ್ಲಿ ಬರ್ತೀವಿ. ರಾಮ್ಜಿ, ಈಗ ಏನ್ ಮಾಡೋದು? ಪ್ಲೇಗ್? ಹಾಪ, ಪ್ಲೇಗ್ ಅಂದ್ರೇನು? ಅಪ್ಪ, ಇದು ಇಲ್ಲಿಂದ ಹರಡುತ್ತಲ್ವಾ? ಇದು ಇಡೀ ಊರ್ಗೆ ಹರಡುತ್ತಂತೆ. ಒಂದ್ಸಲ ಹರಡಿದ್ರೆ ಊರಿಗೂರೇ ನಾಶ ಆಗಿ ಹೋಗ್ಬಿಡುತ್ತಂತೆ. ಹೌದೇನಪ್ಪ? ಹೌದು ಭೀಮಾ. ಮಂಜುಳಾ, ಒಳಗೆ ಹೋಗಿ ನಾನು ಕೋಟು ಮತ್ತೆ ಪೇಟ ತಗೊಂಡ್ ಬಾ. ನಾನು ಈಗಲೇ ಗಂಗನ್ ಮನೆಗೆ ಹೋಗಿ ಬರ್ತೀನಿ. ಹಾ ನಡೀರಿ, ನಾನು ಬರ್ತೀನಿ ನಿಮ್ ಜೊತೆ. ಏನ್ ಮಾತಾಡ್ತಿದ್ಯಾ ನೀನು? ನೀನ್ ಮಕ್ಕಳನ್ನ ನೋಡ್ಕೊ, ನಾನು ಹೋಗಿ ಬರ್ತೀನಿ. ಮಂಜುಳಾ ಕೊಡಿಲಿ. ನಾನು ಬರ್ತೀನಿ ನಿಮ್ ಜೊತೆ. ನೀವು ನನ್ನ ಮಾತು ಕೇಳಿ. ಸುಮ್ನೆ ಗಾಬರಿ ಆಗ್ಬೇಡ, ಏನೂ ಆಗಿಲ್ಲ. ನೀವೆಲ್ಲ ಹುಷಾರಾಗಿರಿ. ನಾನು ಬರ್ತೀನಿ. ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಅಪ್ಪ, ನಾನು ಬರ್ತೀನಿ ನಿಮ್ ಜೊತೆ. ನಾನೇನು ಊಟಕ್ಕೆ ಹೋಗ್ತಿದ್ದೇನ ಎಲ್ರು ಕರ್ಕೊಂಡು ಹೋಗೋದಕ್ಕೆ? ಭೀಮಾ, ಪ್ಲೇಗ್ ಸಾಂಕ್ರಾಮಿಕ ರೋಗ ಅಪಾಯ. ನೀನ್ ಅಲ್ಲಿಗೆ ಬಂದು ಏನ್ ಮಾಡ್ತೀಯ? ನಡಿ, ಈಗ ಮನೆಗೆ ಹೋಗಿ ನೀನು. ಅಪ್ಪ, ಅಂಬೇಡ್ಕರ್ ಗುರುಗಳು ನಂಗೆ ಒಂದ್ಸಲ ಪ್ಲೇಗ್ ಬಗ್ಗೆ ಹೇಳಿದ್ರು. ನನಗ್ ಗೊತ್ತು ಇದು ತುಂಬಾ ದೊಡ್ಡ ಕಾಯಿಲೆ ಅಂತ. ಇದು ಒಬ್ರಿಂದೊಬ್ರಿಗೆ ಹರಡುತ್ತೆ. ಅದಕ್ಕೆ ನಾನು ಅಮ್ಮಂಗೂ ಹೇಳಿಲ್ಲ. ನಾನು ನಿಮ್ ಜೊತೆ ಬರ್ತೀನಿ. ಅಮ್ಮಂಗ್ ಹೇಳಿದಿದ್ರೆ ನಿಮ್ ಜೊತೆ ಬರಕ್ ಬಿಡ್ತಾ ಇರ್ಲಿಲ್ಲ. ನೀವೊಬ್ರೇ ಹೋಗೋದು ನನಗೊಂಚೂರು ಇಷ್ಟ ಇಲ್ಲ. ಇಂಥ ಕಷ್ಟ ಕಾಲದಲ್ಲಿ ಅಕ್ಕಂಗೆ ತಮ್ಮನೇ ಸಹಾಯ ಮಾಡ್ಬೇಕಲ್ವಾ? ನನ್ ಮಾತನ್ನ ಕೇಳು. ಅಲ್ಲಿ ನಿನ್ನ ಅವಶ್ಯಕತೆ ಏನೂ ಇರಲ್ಲ. ಈಗ ನೀನ್ ಮನೆಗೆ ಹೋಗು. ಅಪ್ಪ, ನಿಮ್ ಜೊತೆಗಿದ್ರು ಸಾಕು. ಭೀಮಾ, ಹಠ ಮಾಡ್ಬೇಡ. ಅಪ್ಪ, ನಾನ್ ಹಠ ಮಾಡ್ತಿಲ್ಲ. ನೀವೇ ಯೋಚಿಸ್ ನೋಡಿ. ನೀವ್ ಆಚೆ ಈಚೆ ಓಡಾಡ್ಬೇಕು ಅಂದ್ರೆ ನಿಮ್ಮೊಬ್ಬರಿಗೆ ಕಷ್ಟ ಆಗುತ್ತೆ. ನನ್ನೂ ಕರ್ಕೊಂಡು ಹೋಗಿ. ಸರಿ, ನಡಿ. ಆದ್ರೆ ನೀನ್ ಮನೇಲಿ ಕಾಣಿಸ್ಲಿಲ್ಲ ಅಂದ್ರೆ ಅಮ್ಮಂಗ್ ಕಷ್ಟ ಆಗುತ್ತಲ್ಲ. ದಾರಿಲಿ ಪುರಂಜನ್ ಮಾವ ಸಿಕ್ಕಿದ್ರು. ನಾನು ಅವ್ರಿಗೆ ಹೇಳ್ ಬಂದಿದ್ದೀನಿ. ಭೀಮ್ ಅವ್ರ ಅಪ್ಪನ ಜೊತೆ ಗಂಗನ್ ಮನೆಗ್ ಹೋದ ಅಂತ ಅಮ್ಮಂಗ್ ಹೇಳಕ್ ಹೇಳಿದೀನಿ. ಸರಿ, ನಡಿ. ಸರಿಯಾಗಿದೆ, ಸರಿಯಾಗಿದೆ. ವಿಷಯ ತಲುಪಿದ ಕೂಡ್ಲೇನೆ ಅಪ್ಪ ಮಗ ಜೋಳಿಗೆ ಹೊತ್ಕೊಂಡು ಹೊರಟೇ ಬಿಟ್ಟಿದ್ದೀರಾ. ಆದ್ರೆ ಒಂದ್ ಮಾತು ನೆನ್ಪಿರ್ಲಿ ರಾಮ್ಜಿ ಸಕ್ಪಾಲ್, ಏನು ಮಾಡೋದಕ್ಕಾಗಲ್ಲ. ನನಗ್ ಗೊತ್ತಿದೆ ನಿನ್ನ ಅಳಿಯಂಗೆ ಪ್ಲೇಗ್ ಬಂದಿದೆ ಅಂತ. ನನ್ನ ಪ್ರಕಾರ ಅದು ಪ್ಲೇಗ್ ರೋಗ ಅಂತೂ ಅಲ್ಲ,
ನೀವು ಅಪ್ಪ ಮಗ ಮಾಡಿರೋ ಕರ್ಮದ ಫಲಾನೇ ಇದು. ಅದನ್ನ ಅವನು ಅನುಭವಿಸ್ತಾ ಇದ್ದಾನೆ ಅಷ್ಟೇ. ಈಗ್ಲಾದ್ರೂ ಅರ್ಥ ಆಯ್ತಾ ನಮ್ಮ ಸಭ್ಯತೆ ಸಂಸ್ಕೃತಿ ಜೊತೆಗೆ ಯಾವುದೇ ಕಾರಣಕ್ಕೂ ಆಟ ಆಡಬಾರ್ದು ಅಂತ, ನಮ್ಮ ಧರ್ಮದ ಕೆಲ್ಸಕ್ಕೆ ಮೂಗ್ ತೂರಿಸಬಾರ್ದು ಅಂತ. ಆದ್ರೆ ಇಲ್ಲ, ನೀವಿಬ್ರು ಅಪ್ಪ ಮಗನ್ಗೆ ಅರ್ಥನೇ ಆಗೋದಿಲ್ಲ. ಈಗ ಅನುಭವಿಸಿ. ಅಪ್ಪ ರೈಲ್ ಗಾಡಿಗೆ ತಡ ಆಗ್ತಿದೆ, ನಡೀರಿ. ಹೋಗಿ ಹೋಗಿ ಹೋಗಿ. ಅಳಿಯ ಏನಾದ್ರೂ ಸತ್ ಹೋದ್ರೆ ಆಗ ಮಗಳಿಗೆ ಅಪ್ಪ ತಮ್ಮ ಅಂತೂ ಇರ್ಬೇಕಲ್ಲ. ಹೋಗಿ 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 ಹೋಗಿ, ಹಿಂದೆ ಹೋಗಿ ಹಿಂದೆ ಹೋಗಿ. ಚಿದಾನಂದ್ರೆ, ನೀವು ಇದನ್ನ ಮಾತ್ರ ಹೇಳಿ. ಹಾಗೇನೆ ನಿಮ್ಗೆ ಸಂಬಂಧಗಳ ಬಗ್ಗೆ ಗೊತ್ತಿಲ್ಲ, ಮತ್ತೆ ಜೀವನದ ಮೌಲ್ಯನೂ ಗೊತ್ತಿಲ್ಲ. ಇದ್ರ ಜೊತೆಲಿ ಒಂದು ವಿಷಯನೂ ಮರ್ತಿದ್ದೀರಾ. ನಿಮ್ಮ ಮಗನೂ ಕೂಡ ಬಾಂಬೆಗೆ ಹೋಗಿದ್ದಾನೆ. ಮೊದಲು ಪ್ಲೇಗ್ ಬಂದಿದ್ದು ಅಲ್ಲೇನೆ. ನಾನು ಅಳಿಯಂದ್ರಿಗೋಸ್ಕರ ಎಷ್ಟೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನೋ ಅಷ್ಟೇನೂ ಕೂಡ ಧ್ರುವಂಗೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅವನಿಗೇನು ಆಗದೆ ಇರಲಿ ಅಂತ. ನಿಮಗೆ ಹೀಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ನಡಿ ಭೀಮ. ಹೋಗು, ಹೊರಟೋಗು. ನಿನ್ನ ಆಶೀರ್ವಾದದ ಅವಶ್ಯಕತೆ ಇಲ್ಲ ನನ್ನ ಮಗನ್ಗೆ. ಅವರಪ್ಪ ನಾನಿನ್ನು ಜೀವಂತವಾಗಿದ್ದೀನಿ. ನಾನ್ ಮಾಡ್ತೀನಿ ಆಶೀರ್ವಾದ ಅವನ್ಗೆ. ನೀನ್ ಹೇಳಕ್ ಬರ್ಬೇಡ. ಅತ್ತು ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಸುಮ್ನೆ ಇರಿ ಅದಕ್ಕೆ. ದೇವ್ರ ಮೇಲೆ ನಂಬಿಕೆ ಇಡಿ, ಎಲ್ಲ ಸರಿ ಹೋಗುತ್ತೆ. ಏನ್ ಮಾಡ್ಬೇಕಂತ ತಿಳಿತಾನೆ ಇಲ್ಲ ಅದಕ್ಕೆ. ಅಳಿಯಂದ್ರ ಪರಿಸ್ಥಿತಿ ಏನಾಗಿದ್ಯೋ, ಗಂಗಾ ಹೇಗಿದ್ದಾಳೋ, ನನ್ ಹಣೆ ಬರ್ದಲ್ಲ ಅದಿನ್ನೂ ಏನೇನ್ ಬರ್ದಿದ್ಯೋ, ಒಂದ್ ತೊಂದ್ರೆ ಮುಗೀತು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದ್ ವಕ್ರಿಸ್ಕೊಳುತ್ತೆ. ಒಂದ್ ದಿನಕ್ಕಾದ್ರೂ ನೆಮ್ಮದಿಯಿಂದ ಇದೀವ ನಾವು. ಏನಾಯ್ತು? ಭೀಮಾ ರಾಮ್ಜಿ ಜೊತೆ ಗಂಗಾ ಮನೆಗೆ ಹೋಗಿದ್ದಾನೆ. ಏನು? ಈಗ ತಾನೇ ದಾರಿಯಲ್ಲಿ ನನ್ ಸಿಕ್ಕಿ ಮನೆಗೆ ಹೋಗಿ ವಿಷಯ ತಿಳಿಸು ಅಂತಂದ್ರು. ಎಲ್ಲಿ ಸಿಕ್ಕಿದ್ದ? ಈಗ ಅವ್ನ್ ಯಾವ ಕಡೆ ಹೋಗಿರ್ಬೋದು? ಅವರಂತೂ ನನ್ಗೆ ಸ್ಟೇಷನ್ ದಾರಿಯಲ್ಲಿ ಸಿಕ್ಕಿದ್ರು. ಅವರು ಎಷ್ಟೊತ್ತಾಗ್ಲೇ ಸ್ಟೇಷನ್ ನ ತಲುಪಿಟ್ರು. ನಾವು ಹೋಗಿ ಅವನನ್ನ ಕರ್ಕೊಂಡ್ ಬರ್ತೀವಿ. ನಿಂತ್ಕೊಳ್ಳಿ ಅದಕ್ಕೆ. ರಾಮ್ಜಿ ಅವನನ್ನ ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಇಷ್ಟೊತ್ತಿಗೆ ರೈಲ್ ಕೂಡ ಹೊರಟೋಗಿರುತ್ತೆ. ಮತ್ತೆ ರಾಮ್ಜಿ ಇದಾರಲ್ಲ ಜೊತೆಲಿ. ನೀವ್ ಯೋಚನೆ ಮಾಡ್ಬೇಡಿ, ಬನ್ನಿ ಅದಕ್ಕೆ ಬನ್ನಿ. ಎಲ್ರು ಅವ್ರವ್ರ ಮೂಗಿನೇರಕ್ಕೆ ನಡೀತೀರಾ. ನನ್ ಮಾತುಗೊಂಚೂರು ಬೆಲೆ ಇಲ್ಲ. ನಿಮ್ ಜೊತೆ ನಾನು ಬರ್ತೀನಿ ಅಂತ ಇವ್ರಿಗೆ ಎಷ್ಟು ಸಲ ಹೇಳ್ದೆ. ಇಲ್ಲ ಇಲ್ಲ, ನೀನ್ ಇಲ್ಲೇ ಇರು, ಮನೆ ಕಡೆ ನೋಡ್ಕೊ, ಮಕ್ಳನ್ನ ನೋಡ್ಕೊಂಡ್ರು. ಈಗ ನೋಡಿ, ಅಷ್ಟ್ ಚಿಕ್ಕ ಹುಡುಗನ್ ಜೊತೆ ಕರ್ಕೊಂಡು ಹೋಗಿ ಬಿಟ್ರು. ಆ ರಣ ಕಾಯಿಲೆ ಎಲ್ರನ್ನು ಕೊಲ್ತಿದೆ. ನಮ್ ಭೀಮ ಇನ್ನ ಚಿಕ್ಕ ಹುಡುಗ. ಇಂಥ ಕೆಲ್ಸ ಮಾಡೋದವ್ರು. ಭೀಮ, ನನ್ನ ಕಾಪಾಡಿ. ನಾನ್ ಸಾಯೋದಕ್ಕೆ ಇಷ್ಟಪಡಲ್ಲ ಅತ್ತೆ. ಅವ್ರಿಗೆ ತುಂಬಾ ನೋವಾಗ್ತಿದೆ ಅತ್ತೆ. ನಾನು ಅವ್ರ ಹತ್ರ ಹೋಗ್ತೀನಿ. ಅವನ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ವೈದ್ಯರು ಬೇಡ ಅಂತ ಹೇಳಿದಾರೆ ತಾನೆ. ಔಷಧಿನ ಕೊಟ್ಟಿದ್ದಾರೆ, ಸರಿ ಹೋಗ್ತಾನ ಅವನು. ಅಪ್ಪ ಅಪ್ಪ, ಅವ್ರನ್ನ ಹೀಗೆ ಬಿಡಬಾರ್ದು. ನೋಡಿ, ನಾವು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅವ್ರು ಹೀಗೆ ಇದ್ರೆ ಹುಷಾರಾಗಲ್ಲ. ನೋಡಿ, ವೈದ್ಯರು ವಾಸಿ ಮಾಡ್ತಾರೆ ಅಂತ ಎಲ್ಲರೂ ಹೇಳಿದ್ದಾರೆ. ಸ್ವಲ್ಪ ನೋವಾಗುತ್ತಂತೆ, ಆದ್ರೆ ಗುಣ ಆಗುತ್ತಂತೆ. ಅಲ್ಲಿವರೆಗೂ ಕಾಲ ಮಿಂಚು ಹೋಗುತ್ತೆ. ಅಂದ್ರೆ ವೈದ್ಯರ ಮಾತನ್ನ ಮೀರೋಕಾಗುತ್ತಾ? ಆದ್ರೆ ಈ ರೋಗ ವೈದ್ಯರು ಕೂಡ ಔಷಧಿಯಿಂದ ಹೋಗುವಂತದ್ದಲ್ಲ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಬನ್ನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಭೀಮರಾವ್, ನೀನ್ ಬಂದಿದ್ ಒಳ್ಳೇದಾಯ್ತು. ಕೊನೆ ಗಳಿಗೆಯಲ್ಲಿ ನಿಜ ಹೇಳಿ ಸಾಯ್ಬೇಕು ಅನ್ಕೊಂಡಿದ್ದೀನಿ. ಮನ್ಸಲ್ಲಿ ಯಾವ್ದು ಇಟ್ಕೊಳಕ್ ಇಷ್ಟ ಇಲ್ಲ. ನೀವ್ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನನ್ಗೇನಾಗತ್ತೋ ನಂಗೆ ಗೊತ್ತಿಲ್ಲ ಭೀಮರಾವ್. ನನ್ನ ಇಡೀ ದೇಹ ಚುಚ್ಚಿದಂಗ ಆಗ್ತಾ ಇದೆ. ನನ್ನ ಹತ್ರ
ತುಂಬಾ ಸಮಯ ಇಲ್ಲ. ಅದಕ್ಕೇನೆ ನನ್ ಮಾತು ಕೇಳು ಭೀಮ್ರಾವ್. ನನ್ಗೆ ನೀನ್ ನೋಡಿದ್ರೆ ಹೊಟ್ಟೆ ಕಿಚ್ಚಾಗ್ತಾ ಇತ್ತು. ಯಾಕೆಂದ್ರೆ ನೀನ್ ಇಷ್ಟು ಚಿಕ್ಕ ಹುಡುಗ ಆಗಿದ್ರು ಇಷ್ಟೊಂದು ದೊಡ್ಡ ಯೋಚನೆ ಹೇಗ್ ಮಾಡ್ತೀಯ ಅಂತ. ಅದಕ್ಕೇನೆ ಪದೇ ಪದೇ ನಿಂಗೆ ತೊಂದರೆ ಕೊಡ್ತಾ ಇದ್ದೆ. ಯಾಕಂದ್ರೆ ಜನರು ನಿನ್ನ ಕೀಳಾಗಿ ನೋಡ್ಲಿ ಅಂತ. ನೀವ್ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೇನು ಆಗಲ್ಲ.